ಪದ್ಧತಿಯನ್ನ ಅವರು ಈಗ ಒಂದು ಪರಂಪರೆಯನ್ನು ಹಾಕೊಂಡಿದ್ದಾರೆ. ಹಾಗಾಗಿ ತುಂಬಾ ಖುಷಿ ಅನಿಸ್ತಾ ಇದೆ. ಆ ಒಂದು ನೆನಪಾಯ್ತಲ್ಲ ಈಗ ಕುತ್ಕೊಂಡ ತಕ್ಷಣ ಅಂತ ಒಂದು 2 ಪುತ್ರ ರತ್ನಗಳನ್ನು ಅವರು ನನಗೆ ಕೊಟ್ಟಿದ್ದಾರೆ. ಆ ಮಕ್ಕಳು ಕೇಳಲಿಕ್ಕೆ ಕೆಲವು ಅವಕಾಶ ನಮ್ಗೆ ಕೂಡ ಲಭಿಸಿತ್ತು. ಸರ್ ಅವರೊಂದು ಉಪನ್ಯಾಸ ಇರ್ಬೋದು ಅಥವಾ ಒಂದು ಅರ್ಥ ಹೇಳುವಲ್ಲಿ ಅವರ ಮಾತು ಮತ್ತು ಅವರ ಕಣ್ಣೋಟ, ಅವರ ತುಟಿಯ ಚಲನೆ ಇದೆಲ್ಲವೂ ಕೂಡ ಇನ್ನಷ್ಟು ಆ ಅರ್ಥವನ್ನು ಹೆಚ್ಚಿಸ್ತಾ ಇತ್ತು. ಆ ದಿಶೆಯಲ್ಲಿ ತಾವೆಲ್ಲ ಸರ್ ಅವ್ರ ಬಗ್ಗೆ ಸಾಕಷ್ಟು ಹೇಳಿದನ್ನ ಕೇಳಿಸ್ಕೊಂಡು ತುಂಬ ಖುಷಿ ಆಯ್ತು. ಇವತ್ತು ನಾನು ಬಂದ ಉದ್ದೇಶ ಕೂಡ ಹಾಗೆ ಸತೀಶ್ ನಾನು ಮಾತಾಡಿಕೊಂಡು ಡ್ಯೂಟಿ ಮಾಡಿರಲಿಲ್ಲ. ಕೊನೆಗೆ ಟ್ರಾನ್ಸ್ಫರ್ ಬಂದಾಗ ನಾನು ನೇರವಾಗಿ ಅಣೆಕಟ್ಟಕ್ಕೆ ಬಾ, ನಾನು ಬರ್ತೀನಿ ಅಂಥೇಳಿ ನನ್ನನ್ನು ಕರೆದ್ರು. ಬೇಡ, ಸಿದ್ದಾಪುರ ಬಿಟ್ಟು ಹೋಗಬೇಡ ನೀನು ಅಂತ ಹೇಳಿ ಹಾಗಾಗಿ ಅವರ ಸಂಪರ್ಕಕ್ಕೆ ಬಂದೆ. ಒಂದು ಉದಾಹರಣೆ ಕೊಡ್ಬೇಕಂದ್ರೆ, ಮೊನ್ನೆ ಚಂದ್ರಯಾನ 3ರಲ್ಲಿ ಭಾಗ್ಯ ಅಂತ ಒಬ್ಬ ವಿಜ್ಞಾನಿಗಳನ್ನು ನಮ್ಮ ಕಾಲೇಜಿಗೆ ಕರೆಸಿದ್ರು. ಯಾಕೆಂದರೆ ಈ ಭಾಗದ ಮಕ್ಕಳಿಗೆ ವಿಜ್ಞಾನದ ಒಂದು ಉಪಯೋಗ. ಆ ವಿಜ್ಞಾನಿಗಳನ್ನು ಕರ್ಕೊಂಡ್ಬಂದು ಅವರು ಸ್ಟೇ ಮಾಡಿಸಿ ಅವ್ರಿಗೆ ಉಪಹಾರವನ್ನೆಲ್ಲ ಕೊಡಿಸಿ ಅಲ್ಲಿ ಓದ್ತಾ ಇದ್ದಾರೆ. ತಾಲೂಕಿನ ಕಟ್ಟಕಡೆಯ ಭಾಗದಿಂದ ಅಣೆಕಟ್ಟಕ್ಕೆ ಬರ್ತಾರೆ ಅಂತ ಹೇಳಿದ್ರೆ ಅದು ನಮ್ಮ ಪ್ರಾಚಾರ್ಯರ ಒಂದು ಅದರಲ್ಲಿರತಕ್ಕಂಥ ಸಂಕಲ್ಪ. ನಮಗೆಲ್ಲ ಬರೆಸ್ತಾರೆ. ಹೆಂಗೆ ನಮ್ಮನ್ನು ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ಲೆಟರ್ ಬರೆದ್ರೆ ದೀರ್ಘ ಒತ್ತು ಎಲ್ಲವನ್ನ ತಿದ್ದಿ ಮತ್ತೊಮ್ಮೆ ಮಾಡ್ಕೋಬಂತ ಕಳಿಸ್ತಾರೆ. ಅಂದರೆ ಮುಂದೆ ನಾವು ಆ ಹುದ್ದೆಗೆ ಹೋಗೋಕ್ಕಿಂತ ಮೊದಲು ಇಂತಹ ವ್ಯಕ್ತಿಗಳ ಜೊತೆ ನಾವು ಕೆಲಸ ಮಾಡಿದಾಗ ನಮಗೆ ಒಂದು ಶೇಪ್ ಬರ್ತದೆ ಅಂತ ಹೇಳ್ತೇವೆ, ಒಂದು ಆಕಾರ ಬರ್ತದೆ ನಮಗೆ. ಹಾಗಾಗಿ ನಮ್ಮನ್ನು ಅನೇಕ ಬಾರಿ ತೀಡಿ ಬೆಳೆಸ್ತಕ್ಕಂಥವರು ನಮ್ಮ ವೆಂಕನಾಯಕ್ ಸರ್. ಹಾಗಾಗಿ ಅವರಿಗೆ ತುಂಬ ಹೃದಯದ ಮತ್ತೊಮ್ಮೆ ಸ್ವಾಗತ ಕೋರ್ತಾ ನನ್ನ ಧನ್ಯವಾದವನ್ನು ಅರ್ಪಿಸ್ತೀನಿ.